ಬಂದೈತಿ ಸತ್ಯದ ಮಾತೊಂದು ಸರಬರ ಹೇಳ್ತೀನಿ ಕೇಳಿದ ತಾಯಿ ತಂದೆ ನಿತ್ಯ ಮಾಡುವಾಗ ದೂರ ಇಲ್ಲ ಮುಕ್ತಿ ಏತಮ್ಮ ದೂರ ಇಲ್ಲ ಮುಕ್ತಿ ಸತ್ಯದ ಮಾತೊಂದು ಸರಳಾಗಿ ಹೇಳ್ತೀನಿ ಕೇಳಿದ ತಿಳಿತೈತಿ ಸತ್ಯದ ಮಾತನ್ನು ಸಮನಾಗಿ ಹೇಳ್ತೀನಿ ಕೇಳಿದ ತಿಳಿತೈತಿ ಹಳ್ಳಿ ಊರಾಗ ಒಳ್ಳೆ ತಾಯಿ ಮಗ ಇರುತ್ತಿದ್ರ ಬಾಳ ಜೊತೆ ಹಳ್ಳಿ ಊರಾಗ ಒಳ್ಳೆ ತಾಯಿ ಮಗ ಇರುತ್ತಿದ್ರ ಬಾಳ ಜೊತೆ ಹಳ್ಳಿ ಊರಾಗ ಒಳ್ಳೆ ತಾಯಿ ಮಗ ಇರುತ್ತಿದ್ರ ಬಾಳ ಜೊತೆ ತಂದೆ ತತ್ತಿದ ತಾಯಿ ಮಗನಿಗೆ ಮಾಡುತ್ತಿದ್ದಳು ಜಾಗಿ ತಂದೆ ಸತ್ತಿದ ತಾಯಿ ಮಗನಿಗೆ ಮಾಡುತ್ತಿದ್ದಳು ಜಾಗಿ ಕೋಲಿ ನಾಲಿ ಮಾಡಿ ಶಾಲೆ ಕಲಿಸೋ ತಾಯಿ ಮಗನ ದಲಿತ ಪ್ರೀತಿ ಕೋಲಿ ನಾಲಿ ಮಾಡಿ ಶಾಲೆ ಕಲಿಸೋ ತಾಯಿ ಮಗನ ದಲಿತ ಪ್ರೀತಿ ಏನಮ್ಮ ನಿನ್ನ ದಲಿತ ಪ್ರೀತಿ ಪಾರವಯ್ಯ ಬಂದು ಮಗನರದಳದನ ಮಗನಿಗೆ ತಿಲಕೊರತು ಪಾರವಯ್ಯ ಬಂದು ಮಗನರದನ ಮಗನಿಗೆ ತಿಲಕೊರತು ಸತ್ಯದ ಮಾತನ್ನು ಸಮವಾಗಿ ಹೇಳ್ತೀನಿ ಕೇಳಿದ ತಿಳಿತೈತಿ ಸತ್ಯದ ಮಾತನ್ನು ಸಮವಾಗಿ ಹೇಳ್ತೀನಿ ಕೇಳಿದ ತಿಳಿತೈತಿ ಬಿಕಮತನ ಶಿಕ್ಷಣ ಮುಗಿಸನ ಆನಂದಕ್ಕಿಲ್ಲ ಅಳತೆ ಬಿಕಮತನ ಶಾಲಿ ಕಲ್ಪನ ಆನಂದಕ್ಕಿಲ್ಲ ಅಳತೆ ಬಿಕಮತನ ಶಾಲಿ ಕಲ್ಪನ ಆನಂದಕ್ಕಿಲ್ಲ ಅಳತೆ ಮಗನಿಗೆ ಯಾವುದು ನೌಕರಿ ಬರ್ಲಿಲ್ಲ ಅಂತ ಮಾಡತಾಳ ಚಿಂತೆ ಮಗನಿಗೆ ಯಾವುದು ನೌಕರಿ ಬರಲಿಲ್ಲ ಅಂತ ಮಾಡತಾಳ ಚಿಂತೆ ಮಗನಿಗೆ ಯಾವುದು ನೌಕರಿ ಸಿಗಲಿಲ್ಲ ಅಂತ ಮಾಡತಾಳ ಚಿಂತೆ ಮಗನಿಗೆ ಯಾವುದು ನೌಕರಿ ಸಿಗಲಿಲ್ಲ ಅಂತ ಮಾಡತಾಳ ಚಿಂತೆ ಬಡವರ ಪಾಲಿಗೆ ಭಾಗ್ಯ ಇಲ್ಲದಂಗ ಆರ್ಡರ ಬಂದೈತೆ ಬಡವರ ಪಾಲಿಗೆ ಭಾಗ್ಯ ಇಲ್ಲದಂಗ ಆರ್ಡರ ಬಂದೈತೆ ಏತಮ್ಮ ಆರ್ಡರ ಬಂದೈತೆ 2 ಲಕ್ಷ ಹಣ ಲಂಚ ಕೇಳುತ್ತಾರೆ ಇದು ಯಾವ ದುರ್ಗತಿ 2 ಲಕ್ಷ ಹಣ ಲಂಚ ಕೇಳುತ್ತಾರೆ ಇದು ಯಾವ ದುರ್ಗತಿ ಸತ್ಯದ ಮಾತನ್ನು ಸಮವಾಗಿ ಹೇಳ್ತೀನಿ ಕೇಳಿದ ತಿಳಿತೈತಿ ಸತ್ಯದ ಮಾತನ್ನು ಸಮವಾಗಿ ಹೇಳ್ತೀನಿ ಕೇಳಿದ ತಿಳಿತೈತಿ ಊರ ಕೇರಿಯಲ್ಲ ಸಾಲ ಕೇಳ್ತಾಳ ತಾಯಿ ಅಲ್ಲಿಂದ ಬರ್ತೈತಿ ಊರಾಗ ಕೇರಿಯಾಗ ರೊಕ್ಕ ಕೇಳ್ತಾಳ ತಾಯಿ ಎಲ್ಲಿಂದ ಬರ್ತೈತಿ ಊರ ಕೇರಿಯಲ್ಲ ಸಾಲ ಕೇಳ್ತಾಳ ತಾಯಿ ಎಲ್ಲಿಂದ ಬರ್ತೈತಿ 4 ದಿನ ತಾಯಿ ಊಟ ಮಾಡಲಿಲ್ಲ ತಗದಾಳ ಹಿಕ್ಕಮಾತಿ 4 ದಿನ ತಾಯಿ ಊಟ ಮಾಡಲಿಲ್ಲ ತಗದಾಳ ಹಿಕ್ಕಮಾತಿ 4 ದಿನ ತಾಯಿ ಉಪವಾಸ ಮಲಗಿ ತಗದಾಳ ಹಿಕ್ಕಮಾತಿ 4 ದಿನ ತಾಯಿ ಊಟ ಮಾಡಲಿಲ್ಲ ತಗದಾಳ ಹಿಕ್ಕಮಾತಿ ವರ್ಷ ಕರೆಯಾತಿಗೆ ಇಳಗಣ್ಣ ಹೋಗ್ತೇವ ದಿನ ನಿತ್ಯ ರಾತ್ರಿ ರಾತ್ರಿ ಏತಮ್ಮ ದಿನ ನಿತ್ಯ ರಾತ್ರಿ ಕಣ್ಣ ಕೊಟ್ಟವರಿಗೆ ಹಣ ಕೊಡ್ತೀನಂತ ಡಂಗೂರ ಸಾರತಿ ಕಣ್ಣ ಕೊಟ್ಟವರಿಗೆ ಹಣ ಕೊಡ್ತೀನಂತ ಡಂಗೂರ ಸತ್ಯದ ಮಾತನ್ನು ಸಮವಾಗಿ ಹೇಳ್ತೀನಿ ಕೇಳಿದ ತಿಳಿತೈತಿ ಸತ್ಯದ ಮಾತನ್ನು ಸಮವಾಗಿ ಹೇಳ್ತೀನಿ ಕೇಳಿದ ತಿಳಿತೈತಿ ಸುದ್ದಿಯ ತಿಳಿದು ಸತ್ಯ ಹೋಗ್ಬೇಕೆಂದು ಮನಸ್ಸ ಮಾಡಲ ಗರತೆ ಸುದ್ದಿ ತಿಳಿದು ಸತ್ಯ ಹೋಗ್ಬೇಕೆಂದು ಮನಸ್ಸ ಮಾಡಲ ಗರತೆ ಸುದ್ದಿ ಕೇಳಿ ಸತ್ಯ ಹೋಗ್ಬೇಕೆಂದು ಮನಸ್ಸ ಮಾಡಲ ಗರತೆ ಸಾವುಕಾರ ಮನೆಗೆ ಹೋಗಿ 2 ಕಣ್ಣ ದಾನ ಮಾಡಿ
ಮಾಡಿದಾಳ ಪ್ರೀತಿ ಸಾವುಕಾರ ಮನೆಗೆ ಹೋಗಿ 2 ಕಣ್ಣ ದಾನ ಮಾಡಿದಾಳ ಚಿಂತೆ ಮಗನಿಗೆ ಹಣ ಕೊಟ್ಟು ಕಳಿಸ್ಯಾಳ ಹಾಗೆ ಮಗ ನೌಕರಿ ಬಂದೈತೆ ಮಗನಿಗೆ ಹಣ ಕೊಟ್ಟು ಕಳಿಸ್ಯಾಳ ಹಾಗೆ ಮಗ ನೌಕರಿ ಬಂದೈತೆ ಏತಮ್ಮ ನೌಕರಿ ಬಂದೈತೆ ಸಾವುಕಾರ ಮನೆಯಿಂದ ಅವಸರಲೆ ಬರ್ತಾಳ ನೆಪ್ಪರ ಕುಡಿತೈತಿ ಸಾವುಕಾರ ಮನೆಯಿಂದ ಅವಸರಲೆ ಹೊಂಟಾಳ ನೆಪ್ಪರ ಕುಡಿತೈತಿ ಮನೆ ಕಡೆ ಮಗನು ಅವಸರ್ಲೆ ಹೊಂಟಾನ ಅವನಿಗೆ ಖೂನ್ ಐತಿ ಮನೆ ಕಡೆ ಮಗನು ಸುಳ್ಳ ಹೊಂಟಾನ ಅವರಿಗೆ ಖೂನ್ ಐತಿ ಮನೆ ಕಡೆ ಮಗನು ಅವಸರ್ಲೆ ಬರ್ತಾನ ಅವನಿಗೆ ಖೂನ್ ಐತಿ ತಾಯಿ ಬಾಯಾಗ ಪೇಡೆ ಹಾಕ್ಬೇಕೆಂದು ಹೊಂದ್ಕೊಂಡು ಬಂದ ಬರತಿ ತಾಯಿ ಬಾಯಾಗ ಪೇಡೆ ಹಾಕ್ಬೇಕಂದು ಹೊತ್ಕೊಂಡು ಬಂದ ಬರ್ತಿ ತಾಯಿ ಬಾಯಾಗ ಪೇಡೆ ಹಾಕ್ಬೇಕೆಂದು ಹೊಂದ್ಕೊಂಡು ಬಂದ ಬರತಿ ತಾಯಿ ಬಾಯಾಗ ಪೇಡೆ ತಿನ್ನಿಸ್ಬೇಕಂದು ಹೊತ್ಕೊಂಡು ಬಂದ ಬರ್ತಿ ಮಗನು ಬರುವುದರ ತಾಯಿ ಪ್ರಾಣ ಪಕ್ಷಿ ಹಾರಿ ಹೋಗೈತೆ ಮಗನು ಬರುವುದರ ತಾಯಿ ಪ್ರಾಣ ಪಕ್ಷಿ ಹಾರಿ ಹೋಗೈತೆ ಏತಮ್ಮ ಹಾರಿ ಹೋಗೈತೆ ಅವ್ವ ಅವ್ವ ಎಂದು ಬೋರಡಿ ಹೇಳ್ತಾನ ಇದು ಗಂಟ ದುರ್ಗತಿ ತಾಯಿ ತಾಯಿ ಎಂದು ಬೋರಡಿ ಹೇಳ್ತಾನ ಇದು ಗಂಟ ದುರ್ಗತಿ ಅವ್ವ ಅವ್ವ ತಾಯಿ ನನ್ನ ಭಾವಿ ನನ್ನ ನೌಕರಿ ಸಲುವಾಗಿ ನಿನ್ನ 2 ಕಣ್ಣ ದಾನ ಮಾಡಿದ ತಾಯಿ ನಂದೇನುವಾಗಿ ಅದು ಹೋಗ್ಯಾನ ಸತ್ತರ ಸಾಯಲಿ ನನ್ನ ಮಗ ಸುಖದಾಗಿರಲೆಂದು ನಿನ್ನ 2 ಕಣ್ಣ ದಾನ ಮಾಡಿದ ತಾಯಿ ಕಣ್ಣದಾನ ಮಾಡಿದ ರೊಕ್ಕಿನಿಂದ ನನಗ ನೌಕರಿ ಹಚ್ಚಿರಿ ಹಣದು ನೌಕರಿ ಹಚ್ಚಿದ ಖುಷಿಯಾಗಿ ನಿನಗ ಪೇಡ ತಿನ್ನಿಸಬೇಕೆಂದು ಪೇಡ ತಂದಿನಿ ತಾಯಿ ಪೇಡ ತರುವಷ್ಟರಲ್ಲಿ ನೀನು ಮನೆಯಲ್ಲಿ ಪ್ರಾಣ ಬಿಟ್ಟಿ ಎಲ್ಲ ಹಡೆದವ್ವ ನಿನಗಾರು ಸಮ ನಿನ್ನ ತಾಯಿ ಏನೆಲ್ಲ ಮರೆತರು ತಮ್ಮ ಏನೆಲ್ಲ ಮರೆತರು ತಮ್ಮ ಹಣದವರನ್ನು ಎಂದು ಮರೆಯದಾರೋ ಈ ಮಾತು ಸುಳ್ಳಲ್ಲ ತಾಯಿ ಅವ್ವ 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 ತಾಯಿ ಅವ್ವ ಅವ್ವ ಹುಡುಗನಿ ತಾಯಿ ಪರಸು ಹಾ ಹೇಳಪ್ಪ ಮತ್ತೇನ ಏನಾಯ್ತು ನಿನ್ನ ನಾನು ಸಂಶಯ ಬಂದಲ್ಲಿ ಆಟ ಬಡಿಗೆ ಹೊಡಿತೀರಿ ತಪ್ಪಿಳಿ ನಿನಗೆ ಸಾವಿರ ಯಾಕೆ ಬರೋದ ತಿನ್ನ ಇಂದ ನಾಳೆ ಬರೋದೈತಿ ಬಿಡು ಹಾ ಮತ್ತೆ ಸಂಶಯ ಬರಬೇಡದು ಕಿಸಬಾಯಿ ಏ ತಮ್ಮ ಇದು ಹಾಡನೆ ಯಾರು ಬರ್ದಾರ ಹಾಡು ಯಾರು ಬರ್ದಾರಂದೆ ಅಂದ್ರೆ ಈ ಹಾಡು ಬರೆದಕ್ಕಾಗಿ ತರಬೇತಿ ಪದ ಅವರು ಹುಡುಕಾಡ್ಲಿಕ್ಕೆ ತಿನ್ನ ಹಿಂದೆ ಕೂತಾರ ನೋಡಿ ಇಲ್ಲಿ ಇಂಗ್ಲೇಶ್ವರ
ಕರ್ನಾಟಕ ಮಹಾರಾಷ್ಟ್ರ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೇಷ್ಠ ಸಾಹಿತ್ಯಗಾರ ಆಗಿರ್ತಕ್ಕಂಥ ಯಾರು ತಮ್ಮ? ಪರಶುರಾಮ ಮಾಸ್ತರ್ ಅವರು. ಹೌದು. ಪರಶುರಾಮ ಮಾಸ್ತರು ಪದ್ಯ ಬರೆದಾರ. ತಾಯಿ ತಂದೆ ಸೇವೆ ನಿತ್ಯ ಮಾಡಿದರ ದೂರಿಲ್ಲ ಮುಕ್ತಿ. ಹೌದು. ಆ ಪದ್ಯ ಹಾಡತ್ ಹೇಳ್ಯಾರ ಅವ್ರು. ಹಾಡತ್ ಹೇಳಿ ಹಾಡೋದು ಐತಿ ಖರೆ ತಾಯಿ ಬದಲ್ದಾಗ ವರ್ಣ ಮಾಡಿದ್ರ ಈ ಪದ್ಯ ಯಾರು ಬರೆದಾರ ಅಂತ ಕೇಳ್ತಲ್ಲ ಊರು ಕಿಸಬಾಯಿ. ಏಯ್ ತಮ್ಮ ಒಂದ್ ಸ್ವಲ್ಪ ಚಂದ ಮಾತಾಡು. ಮತ್ತ ಇಲ್ಲ ಹಾ, ಇದು ಎಷ್ಟು ಇದು ಪ್ರೂಫ್ ಇದು ಎಷ್ಟು ಉದ್ದ ಮಾಡಿ ಏನು ಬರ್ದಾರಲ್ಲ. ತಾಯಿದು ಎಷ್ಟು ವರ್ಣ ತಾಯಿ ತಂದಿದ ವರ್ಣ ಎಷ್ಟು ಮಾಡಿದ್ರು ಕಡಿಮೆನೇ ಅದ. ಇದರಿಗೆ ಒಂದು ತುಸು ಉದ್ದ ಲೈನ್ ಮಾಡಿಕ್ಕಿದೆ ಹಾಡ್ತಿದ್ದು ಬರ್ತಿದ್ರೆ ನಾ ಹಾಡ್ತಿದ್ದಲ್ಲ. ಇಲ್ಲೇ ಬಿಟ್ಟಾರ ನೋಡ ಅವ್ರಿಗೆ ಕೇಳಪ್ಪ. ನಾ ಏನ್ ಹೇಳಂಗಿಲ್ಲ. ಇಲ್ಲ ಹೆಣ್ತಿಗೂ ಬರೀ ಅಂದ್ರೆ ಬರೀತಾರ ಬಿಡು, ಬರ್ತಾರ ನೋಡ್ ರಗಡ. ಆದ್ರೆ ಹೆಣ್ತಿ ಪದ್ಯ ಬೇಕಾ ನಿನಗ? ಬೇಕ್ ತಮ್ಮ. ಅಲ್ಲ ಏನೋ ಕಣ್ಣ ದಾನ ಮಾಡ್ಯಾಳ ಏನೇನೋ ಮತ್ತ ಅವ್ವ ಹಿಂಗ ಹಾಡ್ಲಕತ್ತಾರ. ಹೌದು, ತನ್ನ ಮಗನ ಸಂಬಂಧ ಎರಡು ಕಣ್ಣು ದಾನ ಮಾಡಿ ಕೊನೆ ಬಾರಿಗೆ ಹರಿಸಿರ್ತಕ್ಕಂಥ ತಾಯಿ ಪ್ರಾಣ ಬಿಟ್ಟಾಳ. ಕೊಟ್ಟಿರ್ಬೇಕು ನೋಡಿ ಅಂದವ್ರು. ಹಾ, ಏನು ಕಳ್ಳದ ಏನಿದು ಕಳ್ಳಿ ಮುಳ್ಳದು ಓನಿನ ಏನೋ ದಾನ ಮಾಡಿ ಬಿಡು ಎಂದು ಹೊಡೆದೈತಿ. ಅಲ್ಲ, ತಾಯಿ ಪ್ರಾಣ ಪಟ್ಟಾಳ, ಕೊಟ್ಟಿರ್ಬೇಕು ಬಿಡು ಮಗನ ಸಂಬಂಧ. ಹೌದು. ಮತ್ತ ನಿನ್ನ ಹೆಣ್ತಿ ಏನ್ ಮಾಡ್ಯಾಳು? ಹೆಣ್ತಿ ಪದ ಯಾಕೆ ತಗೊಳಗಿರಲಾಗತ್ತಿದಿ? ತಮ್ಮ ಹಾಡ್ತಿ ಗೊತ್ತಲ್ಲ ನಿಮ್ಮ ನಿನಗೆ ಗೊತ್ತ. ಇಲ್ಲ, ನನಗೆ ಗೊತ್ತಿಲ್ಲ. ನೀ ಹೇಳ್ತೀರ ಹೇಳು, ಹೇಳಿಲ್ಲ ಅಂದ್ರೆ ಮುಂದೆ ಪದ್ಯ ಹಾಡ್ಬೇಕು. ಅಲ್ಲ ಹಾ, ಇಟ್ಟು ಯಾಕೆ ನನಗೆ ನಿನ್ನ ಪದೇ ಪದೇ ನಿನಗೆ ಯಾಕೆ ಕೇಳ್ತಾರೆ ಗೊತ್ತೈತೇನು? ಹಾ. ಜಗತ್ತಿನೊಳಗೆ ಯಾರು ದೊಡ್ಡವರು? ಯಾರು ದೊಡ್ಡವರು? ತಾಯಿ ತಂದೆನೇ ಶ್ರೇಷ್ಠ. ತಮ್ಮ ಹೆಣ್ತಿ ದೊಡ್ಡಕ್ಕಿ. ಹಾ, ಹೆಂಗ್ರಿ? ಹಾ? ನೀ ಮತ್ತ ಹಾಂಗಿ ಮಾಡಿ ಹೆಣ್ತಿಗೆ ಹುಟ್ಟಿದೆ ಏನಂತಿನ? ಹುಟ್ಟಿಲ್ಲ ತಮ್ಮ. ಹಾ, ಹುಟ್ಟಿದಲ್ಲ ಹೆಣ್ತಿಗೆ. ನಮ್ಮ ಅಪ್ಪನ ಹೆಣ್ತಿ ಹುಟ್ಟಿದಿ. ನಿಮ್ಮ ಅಪ್ಪನ ಹೆಣ್ತಿ ಏನಾತಾಳ ನಿನಗೆ? ಅವ್ವ ತಾಯಿ ಆತಾಡು, ಹಡಿಸ್ತಾನ ಮೊಮ್ಮಗನ. ತಾಯಿ ತಮ್ಮ ಒಂದ್ ಮಾತು ಹೇಳ, ತಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ತಮ್ಮ ತಾಯಿ ದಾನ ಮಾಡಿದಿಟ್ಟಲ್ಲ ವರ್ಣ ಮಾಡಿದಿ. ಹೌದಲ್ಲ? ನನ್ನ ಹೆಣ್ತಿನ ದಾನ ಮಾಡಿಲ್ಲ. ನಿನ್ನ ಹೆಣ್ತಿನೂ ದಾನ ನಾನು ಮಾಡಿ, ಹೆಣ್ತಿನ ಕರುಣಾಮಯ ಅಲ್ಲ. ಆದ್ರೆ ನಿನ್ನ ಮ್ಯಾಪ್ ಇದು ಸಾಯ್ತಾಳ. ಏನು ಕೇಳಬೇಡ ತಮ್ಮ, ದಿನಕ್ಕೆ 3 ಸಾರಿ ಸಾಯ್ತ. ಸತ್ತಾಳ ಮಾನ ಕೊಟ್ಟಿರ ಏನವ್ರಿಗೆ? ಇಲ್ಲ ಮತ್ತೆ ನೀರು ಹೊಡಿತೀನಿ. ಅಷ್ಟು ಪ್ರೇಮ ಅದ. ಇಟ್ಟು ಪ್ರೇಮ ಅದ ತಮ್ಮ. ಮೊನ್ನೆ ನಾವು ಗುಲ್ಬರ್ಗ ಸೈಡ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಹೋಗಿದಿರಲ್ಲ, ಕಮಲಾಪುರಕ್ಕೆ ನಿಂದೆ ಸರ್ಪ ಅದದು, ಕಮಲಾಪುರಕ್ಕೆ ಹೋಗಿ ಬಂದದು. ತಮ್ಮ ಸ್ವಲ್ಪ ಲೂಸ್ ಮಿಷನ್ ಹತ್ತು. ಹಾ, ಲೂಸ್ ಮಿಷನ್. ಹಾ, ಒಂದ್ ಸ್ವಲ್ಪ ಈ ಕಡೆ ಹತ್ತು ಮುಂದ. ತಮ್ಮ ಸಂಡ ಸತ್ತು ಹತ್ತು. ನಾನು ಹೇಳ್ತಂದ್ರೆ ಅಯ್ಯ ಹೋಗಕರೆ ಎಷ್ಟು ಕಮ್ಗೆ ಹೋಗಿದ್ರಿ. ನಿಮ್ ಮುಖ ಲಕ್ಷಣ ಹಿಂಗ ಹಾಕಾಗೈತಿ. ಹೋಗಕರ ಹೀರೋನಂಗ್ ಹೋಗಿರಿ, ಹೊಳಿ ಬರಕರ ಜೀರೋ ನಂಗಾಗ್ಯದ ನಿಮ್ಮ ಮೋತಿ. ನಾನು ಒಂದ ನನ್ನ ಹೆಂಡತಿಗೆ ವರ್ಣ ಮಾಡ್ಲಕತ್ತ ಒಂದು ಮಾತು ಹೇಳ್ದ ನೋಡ. ಏನಂತ? ಹಿಂಗ ಪ್ರಕೃತಿ ಸ್ವಲ್ಪ ಬದಲಾಗೈತಿ. ಬದಲಾಗ್ಯದ. ಸರಿಯಾಗಿ ಊಟ ಆಗಿಲ್ಲ. ಆಗಿಲ್ಲ. ಫೇಲ್ ಆಗ್ಯದ. ಸಂಡ ಸತ್ಯದ ಹತ್ತದಂದಾಗಿ ನೋಡ್ರಿ ಮಿರಾಜ್ಕಂದ್ರು. ಮಿರಾಜಕ ಹೆಂಡತಿ ಊರಿ ಹೌದು, ಮಿರಾಜ್ಗೆ ಕರ್ಕೊಂಡು ಹೋದ್ ನೋಡ್ರಿ. ಹೌದು ಹೋಗಿ ಅಡ್ಮಿಟ್ ಮಾಡ್ದೋಡ್ರಿ. ಹೌದು ಎಮರ್ಜೆನ್ಸಿ ಹೋಗಿ ಅಡ್ಮಿಟ್ ಮಾಡ್ದೋಡ್ರಿ. ಹೌದು. ಯಾರು ಕಾಡ್ತೀವಿ ಹೊರ ರಾತ್ರಿ ಊಟ ಕಾಡೆ ಕಾಡ್ಲಾಗತ್ತಿದಿ. ಅದಕ್ಕ ತಮ್ಮ ಯಾಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಆಗ್ಲಿಲ್ಲ. ಹಾಡದವರಿಗೆ ಹಾದಿ ಸಿಕ್ಕಿಲ್ಲತ್ತ, ಓದವರಿಗೆ ಓಣಿ ಸಿಕ್ಕಿಲ್ಲ. ಓಣಿ ಸಿಕ್ಕಿಲ್ಲ. ಸೋಮು ಕೂತವ್ರ ಸುಡುಗಾಡ್ಸದೆ ಸಿಕ್ಕಿಲ್ಲ. ಇದು ಎಲ್ಲಿ ಹೋತ ಅದು ಹೆಂಗಂದ್ರ, ಹೌದು ಕಲಾವಿದರ ಹಾಡಕರ ಯಾರೇ ಆಗಲಕ್ಕ, ಹೌದು ಹಂಗ ಹಾಡು ಹಿಂಗ ಹಾಡಲಕ್ಕ. ಇದು ಯಾರ ಅಪ್ಪನ ಸ್ವತ್ತಲ್ಲ, ಇದು ಮೊದಲೇ ಬರಂಗಿಲ್ಲ. ಹೌದು ಇದು ಸುಮ್ಮ ಇಲ್ಲ. ಇದು ಕಲಿಸಿದ್ರೆ ಕಲಿಯೋದಲ್ಲ, ಕಲಿಯುವುದಲ್ಲ, ಇದನ್ನು ಬರೋದು ಅಲ್ಲ. ತಿಳಿದ್ರು ತಿಳಿ ಮಾತನು ಇಲ್ಲ. ಹೌದು ಅದಕ್ಕೆ ಮುಂದೆ ಪದ್ಯ ತೋರಿ ಇದೊಂದು ಪದ್ಯ ಹಾಡಿ ಸಾಂಶಿ ವಂಶಿ ಅಂದ್ಬಿಡಿ. ತಾಯಿಗಿಂತ ದೊಡ್ಡ ದೇವರ ಅವಧಿನ ತ್ಯಾಗ ಮಾಯಿ ಮೂರ್ತಿ. ದೊಡ್ಡ ದೇವರ ಅವಧಿನ ತ್ಯಾಗ ಮಾಯಿ ಮೂರ್ತಿ. ತಾಯಿಗಿಂತ ದೊಡ್ಡ ದೇವರ ಅವಧಿನ ತ್ಯಾಗ ಮಾಯಿ ಮೂರ್ತಿ. ಭಕ್ತಿಯಿಂದ ಬಗೆ ತಾಯಿ ಪಾದಕ ಮಾಡನ ಶರಣಾರ್ಥಿ. ಭಕ್ತಿಯಿಂದ ತನ್ನ ತಾಯಿ ಪಾದಕ ಮಾಡನ ಶರಣಾರ್ಥಿ. ಭಕ್ತಿಯಿಂದ ತನ್ನ ತಾಯಿ ಪಾದಕ ಮಾಡನ ಶರಣಾರ್ಥಿ. ಭಕ್ತಿಯಿಂದ ತನ್ನ ತಾಯಿ ಪಾದಕ ಮಾಡನ ಶರಣಾರ್ಥಿ.